ಪೆಟ್ಟನ್ನು ತಿಂದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ರಾಜ್ಯಗಳಿಗೆ ಅಧಿಕಾರ ಅವೈಜ್ಞಾನಿಕವಾಗಿ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ. ಬಿಜೆಪಿ ಸರ್ಕಾರ ಪಂಜಾಬ್ಗೆ 4.5% ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಆದರೆ ಎರಡು ಸಮುದಾಯಗಳನ್ನು ಎರಡು ಗುಂಪುಗಳನ್ನು ಸೇರಿಸಿ ಬಿಜೆಪಿ ಕೊಟ್ಟಿದ್ದಕ್ಕಿಂತ ಕಡಿಮೆ ಮಾಡಿ ಎರಡನೇದಾಗಿ ಮಾದಿಗ ಸಮುದಾಯ ಛಲವಾದಿ ಆದರೂ ಕೂಡ ರಸ್ತೆಗೆ ಬಂದಿದ್ದಾರೆ. ಹಾಗಾಗಿ ಬಂಜಾರ ಸಮುದಾಯ ಕಾಂಗ್ರೆಸ್ ಎತ್ತಿದೆ. ಇದಕ್ಕೆ ತಕ್ಕ ಪಾಠವನ್ನು ಚುನಾವಣೆಯಲ್ಲಿ ಬಂಜಾರ ಸಮುದಾಯ ಕಾಂಗ್ರೆಸ್ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಇವತ್ತು ಸುವರ್ಣಸೌಧದಲ್ಲಿ ಈಗಲೂ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಯಾವುದೇ ಮಿನಿಸ್ಟರ್ಗಳನ್ನ ತಾಂಡಾ ಒಳಗೆ ಬಿಟ್ಟುಕೊಳ್ಳೋದಿಲ್ಲ, ಬಹಿಷ್ಕಾರ ಹಾಕುತ್ತದೆ. ಇವತ್ತು 144 ಜಾರಿ ಮಾಡಿದ್ರೆ ಈ ಉತ್ತರ ಕರ್ನಾಟಕ ಸಮಸ್ಯೆಗಳ ಸಂದರ್ಭದಲ್ಲಿ ಮತ್ತೊಮ್ಮೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತವೆ. ನಮ್ಮ ಹೋರಾಟ ಹತ್ತಿಕ್ಕಬೇಕು ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಕಿತ್ತುವಂತ ಬೆಲೆ ಮುಂದಿನ ದಿನಗಳಲ್ಲಿ ಇಲ್ಲ. ನಾವು ಯಾವ ಮಿನಿಸ್ಟರ್ಗೂ ಕರೀಲಿಕ್ಕೆ ಹೋಗಿಲ್ಲ. ನಾವು ನಾವು ಇವಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಫಿಕ್ಸ್ ಮಾಡಿದ್ದು ಅದರ ಪ್ರಕಾರ ಯಾವುದೂ ಆಗಿಲ್ಲ. ಎಂಫರಿಕಲ್ ಡಾಟಾ ಕರೆಕ್ಟ್ ಮಾಡಿಲ್ಲ. ಒಳಗಡೆ ಆಗ್ಬಿಟ್ಟಾಗ ವರದಿಯೂ ಕೂಡ ಸಂಪೂರ್ಣ ಎಕ್ಸೆಪ್ಟ್ ಮಾಡಿಲ್ಲ. ಇವ್ರು ಸಬ್ಮಿಟ್ ಮಾಡಿದ್ದೊಂದು ಅವ್ರು ಮಾಡಿದ್ದೊಂದು ಆಗ್ಬಿಟ್ಟಾಗ ವರದಿ ಎಕ್ಸ್ಟೆನ್ಷನ್ ಆಫ್ ಸದಾಶಿವ ಆಯೋಗ ಅಂತ ಅದಕ್ಕೆ ನಾವು ಈಗ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಳ ಮೀಸಲಾತಿ ನಾವು ಅದರ ವಿರುದ್ಧ ಇಲ್ಲ. 6-5 ಹಂಚಿಕೆ ಮಾಡಿದರೆ ಆ 5-3ನೇ ಸಿ ಕ್ಯಾಟಗರಿ ಸ್ಪರ್ಶರ್ ಅಂತ ಹೇಳ್ತಾರೆ, ಟಚಬಲ್ ಅಂತ ಹೇಳ್ತಾರೆ. ಆ ಟಚಬಲ್ ವರ್ಡ್ ಯೂಸ್ ಮಾಡಬಾರ್ದು. ಸದಾಶಿವ ಆಯೋಗ ಬೊಮ್ಮಾಯಿಯವರು ರಿಜೆಕ್ಟ್ ಮಾಡಿದ್ರು. ಆ ಟಚಬಲ್ ಅನ್ಟಚಬಲ್ ವರ್ಡು ತೆಗೆದುಬಿಟ್ರು. ಅವರು ABCD ಕ್ಯಾಟಗರಿ ಮಾಡಿದ್ರು. ಇವತ್ತು ಈ ಸರ್ಕಾರ ನಾಗಮೋಹನ್ ದಾಸ್ ಅವರು ಇದನ್ನ ಒಳ ಮೀಸಲಾತಿ ಟಚಬಲ್ ಅಂತ ಹೇಳಿದ್ದಾರೆ. ಇದರ ವಿರುದ್ಧ ಇದ್ದೀವಿ ನಾವು. ಆಮೇಲೆ ಈಗ ನಾವು during the time of its judgment, the Supreme Court has clearly mentioned what are all the parameters the state government is supposed to follow. In the state of Karnataka, a lot of tension among the Banjara communities and other nomadic communities also. So we have been approached the Supreme Court also. The subject is under the trial in the High Court of Bengaluru. So we have agitated at Bengaluru Freedom Park and also in Belgavi. We are demanding the government to review the decision whatever they have taken unscientifically, and they have to follow the guidelines given by the Supreme Court. ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈ ಥರದ ಒಂದು ಆದೇಶಗಳನ್ನು ಪಾಲಿಸಿ ನಿಮ್ಮ ರಾಜ್ಯ ಸರ್ಕಾರದ ವಿವೇಚನೆಗೆ ಅದಕ್ಕೆ ತಮಗೆ ಇಚ್ಛೆ ಬಂದಂತೆ ಅವರು ಮಾಡೋದಲ್ಲ. ಇಲ್ಲಿ ಸಮುದಾಯದ ಸ್ಥಿತಿಗತಿಗಳನ್ನು ಅವರು ಸರಿಯಾಗಿ ಅಧ್ಯಯನ ಮಾಡಬಹುದು. ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಸರಿಯಾಗಿ ತಿಳ್ಕೊಂಡು
ಸರಿಯಾದ ನ್ಯಾಯವನ್ನು ಕೊಟ್ಟರೆ ನಮಗೇನು ಅಭ್ಯಂತರ. ಈ ಬಂಜಾರ ಸಮಾಜ ಯಾವತ್ತೂ ಕೂಡ ಯಾರು ಕೂಡ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಬದುಕಿರುವಂಥ ಸಮಾಜ. ಬಹಳಷ್ಟು ಗೊಂದಲ ಇದೆ. ಅದರಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದ್ದಾರೆ. ಮತ್ತೆ ಎಂಪರಿಕಲ್ ಡಾಟಾ ಸರಿ ಇದೆ. ಮೈಗ್ರೆಂಟ್ ಲೇಬರ್ಗಳಿಗೆ ಇವರು ಕರೆಕ್ಟಾಗಿ ಗಣತಿ ಎತ್ಕೊಂಡಿಲ್ಲ. ಅದಕ್ಕೆ ನಾವು ಇದನ್ನು ಖಂಡಿಸಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದನ್ನು ಸರಿಪಡಿಸಿ ಇದನ್ನು ಯಾವುದು ಸಮುದಾಯಕ್ಕೆ ಅನ್ಯಾಯ ಆಗಲಾರ್ದಂಗೆ ನೀವು ನಿರ್ಣಯ ತಗೊಳ್ಳಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಅನ್ಯಮಾನಿ ಸಮಾಜ ನಿಮಗೆ ಗೊತ್ತಿದೆ, ಅವ್ರ ಕಂಡೀಷನ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಳಗಡೆ ಹೋರಾಟ ಮಾಡಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಬೇಕು, ಕ್ಯಾಬಿನೆಟ್ ಕನ್ವಿನ್ಸ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಇಂಥ ಅನ್ಯಾಯ ಎಂದೂ ಆಗಿಲ್ಲ. ಮತ್ತೆ ನಾವು ಏನು 300 ವರ್ಷದಿಂದ ಏನು ನಾವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದೀವಿ. ಅಂಥ ಪರಿಸ್ಥಿತಿ ತರಬೇಡ ಅಂತ ಹೇಳಿ ನಾವು ವಿನಂತಿ महाराज की एक है खाना फोन करे तो खाना बंद कर अच्छा ऑटो लगता भाई मिनिस्टर